ಇತಿಹಾಸ ಪುಟಕ್ಕೆ ತೆಗೆದು ನೋಡಿದಾಗ ಇತಿಹಾಸ ನಮ್ದೇ ಜಾಸ್ತಿ ಇದೆ. ಎರಡು ಜಿಲ್ಲೆಯವರು ಇತಿಹಾಸ ಬರ್ದವರು ಬರ್ಸ್ಕೊಂಡವ್ರಲ್ಲ. ತಿರಸ್ಕಾರ ಮಾಡಿದ್ರೆ ಗೊತ್ತು ಪುರಸ್ಕಾರ ಹೆಂಗ್ ಕೊಡ್ಬೇಕಂತ ನಮ್ಗೆ ಕೊಡ್ತೀವಿ ನಾವು. ರೈತ ಇಲ್ದೆ ಬೆಲವಿಲ್ಲ, ರೈತ ಇಲ್ದೆ ದೇಶ ಇಲ್ಲ ಅಂತಾರೆ. ಏನು ಕೊಡುಗೆ ಕೊಟ್ಟಿದ್ವಿ ರೈತರಿಗೆ ನಾವು? ಎಲ್ಲೋ ಬೇಕು ಅವನು. ಒಂದು ಸಿಸ್ಟಮ್ ಇಲ್ವಾ? ನೀವು ಬರ್ತಕ್ಕಂಥ ಫುಡ್ ಸಪ್ಲಿಮೆಂಟರಿ ಟ್ಯಾಬ್ಲೆಟ್ಸ್ ಹೋಗುತ್ತೆ ಸರ್. ನೀರು ಕುಡ್ಲಿಕ್ಕೆ ಬರೋದು ನೀರು ಬಾಟ್ಲಲ್ಲ, ಟ್ಯಾಬ್ಲೆಟ್. ನಾವು ಇನ್ನೊಬ್ಬರು ನಂಬಿ ಬದುಕಲ್ಲ, ನಮ್ಮನ್ನ ನಂಬಿ ನಾವು ಬದುಕ್ತೀವಿ. ಸರ್, ರಾಜಕೀಯ ವಿಚಾರವಾಗಿ ಮಾತಾಡೋದಾದ್ರೆ ಚಿಕ್ಕಬಳ್ಳಾಪುರ ಅಥವಾ ಕೋಲಾರ ಯಾಕೊಂಥರ ಶಾಪಗ್ರಸ್ತ ಜಿಲ್ಲೆಗಳು ಅನ್ನೋ ರೀತಿಯಲ್ಲಿ ಕೆಲವೊಂದು ಇನ್ಸೈಡ್ ಟಾಕ್ಸ್ ಆಗಿರುವಂಥದ್ದು ನಾನು ಇನ್ಫ್ಯಾಕ್ಟ್ ಕೇಳಿಸ್ಕೊಂಡಿರೋದುಂಟು. ಮೈಸೂರು ಈ ಭಾಗಕ್ಕೆಲ್ಲ ಬಂದರೆ ಅಲ್ಲಿಂದ CM ಆಗಿರೋರು ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ. ಮಂಡ್ಯ ಆಗಿರ್ಬೋದು, ಮೈಸೂರು ಆಗಿರ್ಬೋದು. ಚಿಕ್ಕಬಳ್ಳಾಪುರಕ್ಕೆ ಯಾಕೆ ಆ ಥರದ ಕಾನ್ಸಂಟ್ರೇಷನ್ ಇಲ್ಲ? ಇತಿಹಾಸ ಬರ್ದಿರ್ತಕ್ಕಂಥ ಜನ ಇವರು, ನೀವು ಅರ್ಥ ಮಾಡ್ಕೊಳ್ಳಿ. ನಾವು ಅಷ್ಟು ಕಂಡಮನಲ್ಲ. ಇತಿಹಾಸ ಪುಟಕ್ಕೆ ತೆಗೆದು ನೋಡಿದಾಗ ಇತಿಹಾಸ ನಮ್ದೇ ಜಾಸ್ತಿ ಇದೆ. ನಮ್ KC ರೆಡ್ಡಿ ಫಸ್ಟ್ ಮುಖ್ಯಮಂತ್ರಿ ಆಗಿದ್ರು, ಕೋಲಾರ ಜಿಲ್ಲೆ ಕ್ಯಾಸಂಬಳ್ಳಿ ಅವರು. ಇಡೀ ಪ್ರಪಂಚಕ್ಕೆ ವಿಜ್ಞಾನಿ ಆಗಿದ್ದವರು, ವಿಶ್ವಾಸನೀಯರು ಆಯ್ತಲ್ಲ. ಹೌದು, ಇಬ್ರು ಭಾರತ ರತ್ನಗಳನ್ನು ಇಬ್ಬರು ಭಾರತ ರತ್ನ ತಂದವರು ಆಯ್ತಲ್ವಾ? ಐ ಥಿಂಕ್ ನೀವು ರಾವ್ ಅವರು ಮತ್ತು ನಮ್ದು ಇತಿಹಾಸ ಪುಟಕ್ಕೆ ತಿರುಗಿ ನೋಡಿದಾಗ ಎರಡು ಜಿಲ್ಲೆಯವರು ಇತಿಹಾಸ ಬರ್ದವರು ಬರ್ಸ್ಕೊಂಡವ್ರಲ್ಲ, ಇತಿಹಾಸ ಬರ್ದವ್ರು ನಾವು ಆಯ್ತಲ್ವಾ? ಸೊ ಮುಂದೊಂದು ದಿವಸ ಭವಿಷ್ಯ ನಮ್ಮನ್ನ ಕಂಡಮ್ ಮಾಡಿದ್ರೆ ಏನಾಗುತ್ತೆ ಅಂತ ಅದನ್ನು ಬರ್ದು ತೋರಿಸ್ತೀವಿ ನಾವು. ಈ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ಜನನ ಕಂಡಮ್ ಮಾಡಿದ್ರೆ, ಅವ್ರನ್ನ ತಿರಸ್ಕಾರ ಮಾಡಿದ್ರೆ ಗೊತ್ತು ಪುರಸ್ಕಾರ ಹೆಂಗ್ ಕೊಡ್ಬೇಕಂತ ನಮ್ಗೆ ಕೊಡ್ತೀವಿ ನಾವು ಆಯ್ತಲ್ವಾ? ಮಾಡ್ತಾ ಇದಾರೆ ಎಲ್ಲಾ ಸರ್ಕಾರದವ್ರು ನಮ್ಮ ಬಗ್ಗೆ ತಿರಸ್ಕಾರ ಮಾಡ್ತಾವ್ರೆ. ಶ್ರಮಜೀವಿಗಳಿಗೆ ಫಲ ಸಿಗ್ತಿಲ್ಲ ಸರಿ. 100%. ನಾನು ಹೇಳಬಾರ್ದು. ಇಡೀ ನಿಮ್ಮ ಕೋಲಾರ ಚಿಕ್ಕಬಳ್ಳಾಪುರ ತರಕಾರಿ ಇಡೀ ನಿಮ್ಮ ಸ್ಟೇಟ್ಗೆ ನಾವು ಸಪ್ಲೈ ಮಾಡ್ತೀವಿ ಅದಲ್ಲ. ನಮ್ಮ ಬಗ್ಗೆ ಹೊಲವಿಲ್ಲ, ನಿಮಗೆ ನಮ್ಮ ಬಗ್ಗೆ ಹೋಲುವಿಲ್ಲ. ಲಾಸ್ಟ್ ಒಂದು ಎಕ್ಸಾಂಪಲ್ ಸರ್, ದಯವಿಟ್ಟು ತಪ್ಪು ತಿಳ್ಕೊಂಡು, ಮೊನ್ನೆ ಹಬ್ಬಕ್ಕೆ ಒಂದು ಎಕ್ಸಾಂಪಲ್ ನಡೀತು. ನಮ್ಮ ಹತ್ರ ಒಂದು ಮೂಟೆ ಖರೀದಿ ಮಾಡೋದು ಚಾಮಂತಿ ಹೂವು ಇದೆಯಲ್ಲ, 120-150 ರೂಪಾಯಿ ಒಂದು ಮೂಟೆ. ಎಷ್ಟು ಹೊಟ್ಟೆ ಬರೋದು ಗೊತ್ತಾ? ಒಂದು ಮೂಟೆನ ಕವರ್ ನೀವು ತಗೊಳ್ಳೋದು ಸ್ಪಾಟಿಗೆ ಬಂದು 150 ರೂಪೀಸ್ಗೆ ರೈತನ ಹತ್ರ. ದಸರಾ ಹಬ್ಬಕ್ಕೆ 1 kg 120 ರೂಪಾಯಿ ಚಾಮಂತಿ. ದುರಂತ ಅಲ್ವಾ? ಇದಕ್ಕೊಂದು ಸಿಸ್ಟಮ್ ಇಲ್ವಾ? ಒಂದು ಸಿಸ್ಟಮ್ ಮಾಡ್ಬೋದು. ಕರೆಕ್ಟ್. ಬಡವನ ಆಗ್ತಾನೆ ಇದ್ದಾನೆ, ಸಾವುಕಾರ ಆಗ್ತಾನೆ ಇದ್ದಾನೆ. ಯಾಕೆ ಬಡವನ್ ಸಾವುಕಾರ ಆಗ್ಬಾರ್ದಾ? ಹೌದು. ಯಾರು ಆಗಿಲ್ವಾ? ಆಗ್ಬಾರ್ದ? ರೈತ ಪ್ರತಿಯೊಬ್ಬನ ಬಿಲ್ಡಪ್, ಪ್ರತಿಯೊಂದು ಪಕ್ಷದವ್ರು ರೈತರ ಬಗ್ಗೆ ಓನ್ಲಿ ಫಾರ್ ಬಿಲ್ಡಪ್. ರೈತ ಇಲ್ಲದೆ ಬೆಲವಿಲ್ಲ, ರೈತ ಇಲ್ಲದೆ ದೇಶ ಇಲ್ಲ ಅಂತಾರೆ. ಏನು ಕೊಡುಗೆ ಕೊಟ್ಟಿದ್ವಿ ರೈತರಿಗೆ ನಾವು? ಹೌದು, ಕತ್ತಲು ಕೊಡುಗೆ. ಈ ರಿಪೋರ್ಟ್ ತೆಗೆದು ನೋಡಿ, 6 ಗಂಟೆಯಿಂದ 9 ಗಂಟೆ ಕರೆಂಟ್ ತೆಗಿತೀವಲ್ಲ, ಎಷ್ಟೋ ಸ್ನೇಕ್ಸ್ ಅಟ್ಯಾಕ್ ಮಾಡಿದಾವೆ. ಎಲ್ಲೋ ಬೇಕು ಅವನು. ಒಂದು ಸಿಸ್ಟಮ್ ಇಲ್ವಾ? ಸರ್ಕಾರದ ಒಂದು ಪ್ಲಾನ್ ಇಲ್ವಾ? ಒಬ್ಬ ಮನುಷ್ಯ ಬೆಳಗಿಂದ ಸಾಯಂಕಾಲ ತನಕ ಒಂದು ಸಿಸ್ಟಮ್ನ ಬಿಲ್ಡ್ ಮಾಡ್ತೀವಿ, ಅದೇ ರೈತನಿಗಿಲ್ವ ಒಂದು ಸಿಸ್ಟಮ್ ಇಲ್ವಾ? ಒಂದು ಹೋಬಳಿ ವೈಸ್ ಒಂದು ಕೋಲ್ಡ್ ಸ್ಟೋರೇಜ್ ಮಾಡಿ ನೀವು ಕಡಿಮೆ ಬೆಲೆ ಬಂದಾಗ ಅಲ್ಲಿ ಇಟ್ಕೊಂಬಾರ ಅಂತ ಹೇಳಲಿಕ್ಕಾಗೋದಿಲ್ವಾ? ಸರ್ಕಾರದ ಅದಕ್ಕೂ ದುಡ್ಡು ಇಲ್ವಾ? ಅವ್ರ ಪ್ಲಾನ್ ಇಲ್ವಾ? ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ, ತಗೊಳ್ಳೋಕ್ಕೆ ನಾವು ಏನೇನೋ ಮಾಡ್ತೀವಿ, ಒಬ್ಬ ರೈತನ ಉಳಿಸ್ಕೊಬೇಕನ್ನೋ ಪದ್ಧತಿ ಇಲ್ವಾ ಸರ್? 12-13 ವರ್ಷಗಳ ಆದಮೇಲೆ ನಿಮ್ಗೆ ಬರ್ತಕ್ಕಂಥ ಫುಡ್ ಸಪ್ಲಿಮೆಂಟರಿ ಟ್ಯಾಬ್ಲೆಟ್ಸು ಹೋಗುತ್ತೆ ಸರ್. ಪ್ರಪಂಚ ಬದಲಾಗುತ್ತೆ. ಇವತ್ತು ಮ್ಯಾಗ್ಝಿನ್ ತೆಗೆದು ನೋಡಿದಾಗ ಭಯ ಆಗುತ್ತೆ. 15 ವರ್ಷಗಳಾದಮೇಲೆ ನೀರು ಕುಡ್ಲಿಕ್ಕೆ ಬರೋದು ನೀರು ಬಾಟ್ಲಲ್ಲ, ಟ್ಯಾಬ್ಲೆಟು. ಹೊಟ್ಟೆಸು 2 ಗಂಟೆ ಬರತಕ್ಕಂಥ ಫುಡ್ ಅಲ್ಲ, ಟ್ಯಾಬ್ಲೆಟ್, ಫುಡ್ ಸಪ್ಲಿಮೆಂಟ್ ಟ್ಯಾಬ್ಲೆಟ್ಸು. ಈ ದಿನ ತುಂಬ ದೂರ ಇಲ್ಲ, ಹತ್ರ ಇದೆ. ಕರೆಕ್ಟ್. ಈಗಾದರೂ ಎಚ್ಚೆತ್ಕೊಂಡು ರೈತನ ಉಳಿಸ್ಕೊಂಡ್ರೆ ರೈತ ಬದುಕ್ತಾನೆ, ದೇಶ ಬದುಕ್ತಾನೆ. ಇಲ್ಲಾಂತಂದರೆ ನಾವು ದಿನೇ ನಾವು ಹತ್ರ ಹೋಗ್ತಿದ್ವಿ ಅಂತ ಲೆಕ್ಕ. ಒಬ್ಬ ರಾಜಕಾರಣಿಯಾಗಿ, ಒಬ್ಬ ಶಾಸಕನಾಗಿ ಈ ಮಾತು ಹೇಳ್ತಿದ್ದೀನಿ ನಾನು. ಉದ್ಯಮ ಹೇಳ್ತಿದ್ದೀನಿ. ರೈತನ ನಾವು ಕಂಡಮ್ ಮಾಡಿದ್ರೆ, ರೈತನ ನಾವು ತಿರಸ್ಕಾರ ಮಾಡಿದ್ರೆ ಬಹುಶಃ ನಮ್ಮ ದಿನ ಹತ್ರ ಆಗ್ತಿದೆ ಅಂತ ಅರ್ಥ. ಓಕೆ, ವೆಲ್, ಚಿಕ್ಕಬಳ್ಳಾಪುರ, ಕೋಲಾರ ಈ ಅವಳಿ ಜಿಲ್ಲೆಗಳಿದೆಯಲ್ಲ, ಒಂಥರ ಶ್ರಮಜೀವಿಗಳ ಜಿಲ್ಲೆ ಅನ್ನುವಂಥದ್ದು ಅದರಲ್ಲಿ ನೋ ಡೌಟ್. ಈ ಶ್ರಮಜೀವಿಗಳ ಜಿಲ್ಲೆ ಹೇಗೆ ಇತಿಹಾಸವನ್ನು ಸೃಷ್ಟಿ ಮಾಡಬಹುದು ಇಫ್ ಇನ್ ಕೇಸ್ ಸರ್ಕಾರ ಏನಾದರೂ ಒಳ್ಳೆ ಸಪೋರ್ಟ್ ಮಾಡಿದರೆ? ಸರ್, ನೀವು ರಾಜಧಾನಿ ನಾವು ಹತ್ರ ಇದೀವಿ ಸರ್. ಸೊ ಪ್ರತಿಯೊಬ್ಬ ಮನುಷ್ಯನು ಏನು ಮಾಡ್ತಾನೆ, ಪ್ರತಿಯೊಬ್ಬ ಈಸಿ ಆಕ್ಸೆಸ್ ನೋಡ್ತಾನೆ, ಈಸಿ ಸರ್ವಿಸ್ ನೋಡ್ತಾರೆ ಆಯ್ತಲ್ಲ. ಈ 2 ಜಿಲ್ಲೆಗಳಲ್ಲಿ ಕೈಗಾರಿಕೆಗಳ ಉದ್ದಿಮೆನ ನಾವು ಇಂಪ್ರೂವ್ಮೆಂಟ್ ತಂದರೆ, IT-BT ಇಂಪ್ರೂವ್ಮೆಂಟ್ ತಂದರೆ, ನಿಯರೆಸ್ಟ್ ಜಿಲ್ಲೆಗಳು ಅದಲ್ವಾ? ಕುಡಿಲಿಕ್ಕೆ ನೀರು ಸಪೋರ್ಟ್ ಮಾಡಿದ್ರೆ, ನೀವು ತರಕಾರಿ ಬೆಳೆಗೆ ನೀರು ಸಪೋರ್ಟ್ ಮಾಡಿದ್ರೆ, ಯಥೇಚ್ಛ ಬೆಳೆ ಅಂತಕ್ಕಂಥ ಜನ ನಾವು ಇನ್ನೊಬ್ಬರು ನಂಬಿ ಬದುಕಲ್ಲ, ನಮ್ಮನ್ನು ನಂಬಿ ನಾವು ಬದುಕ್ತೀವಿ ಅದಲ್ವಾ? ನಾವು ಒಂದೇ ಹೇಳೋದು, ನಿಯರ್ ಬೈ 1 ಅವರಲ್ಲಿ ನೀವು ರಾಜಧಾನಿ ರೀಚ್ ಆಗ್ತೀರಿ. ಇಂಥ ಕಡೆ ಗಮನ ಕೊಡಿ. ಸೊ ಅಲ್ಲಿದೆ ನಿಮಗೆ, ಅಲ್ಲೆತ್ತಿ ನೀವು
ಸೊ ಅದನ್ನ ಬಿಟ್ಬಿಟ್ಟು ತಿರಸ್ಕಾರ ಮಾಡಿ ಅವ್ರಿಗೆ ಎಲ್ಲ ಥರ ಮಾಡಿದ್ರೆ ಅದು ಮುಂದಿನ ನನಗೆ ಬಹಳ ಆಶ್ಚರ್ಯ ಆಗೋದು ಅಂತಂದ್ರೆ ಸರ್, ಬೆಂಗಳೂರಿಗೆ ಈಸಿ ಆಕ್ಸೆಸ್ ಇರುವಂಥ ಜಿಲ್ಲೆಗಳಿಗೆ ಇಷ್ಟೆಲ್ಲ ಸಮಸ್ಯೆಗಳಾಗ್ತಿದೆ ಅಂತಂದ್ರೆ ಇನ್ನು ನಮ್ಮ ಉತ್ತರ ಕರ್ನಾಟಕದ ಕಥೆ ಏನು ಅಂತ. ಸರ್ ಅವ್ರು ಆಕ್ಚುಲಿ ಉತ್ತರ ಕರ್ನಾಟಕ ಜನ ಹೆಂಗಿದೆ ಅಲ್ವಾ ಬಸ್ಗಳು ಡಕೋಟಾ ಬಸ್ಗಳನ್ನು ಕೊಡ್ತಾರೆ. ಸೊ ಯಾಕಂದ್ರೆ ಅಟ್ಲೀಸ್ಟ್ ಈ ಜಿಲ್ಲೆ ಒಂದು ಪ್ರಾಮುಖ್ಯತೆ ವಹಿಸ್ಬಿಟ್ರೆ ಯಾವುದೇ ಸರ್ಕಾರ ಬರಲಿ, ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ಸ್ವಲ್ಪ ಗಮನ ಕೊಡಿ. ಹೈದ್ರಾಬಾದ್ ನಿಯರ್, ಚೆನ್ನೈ ನಿಯರ್, ಪೋರ್ಟ್ ನಿಯರ್, ITBT ನಿಯರ್, ಸ್ವಲ್ಪ ನೀವು ಗಮನ ಕೊಟ್ರೆ ನಾವು ದೊಡ್ಡ ಮಟ್ಟಕ್ಕೆ ಹೋಗ್ತೀವಿ. ಫೈನಲಿ ಏನ್ ಹೇಳ್ತೀರಿ ಕಾರ್ಯಕ್ರಮದ ಮುಖಾಂತರ? ಸೊ ಒಂದೇ ಕನಸನ್ನ ಹೊತ್ಕೊಂಡು ಬಂದಿದ್ದೀನಿ, ಕನಸನ್ನು ನೆರವೇರಿಸ್ಕೊಂಡು ಹೋಗ್ತೀನಿ. ರಾಜಕಾರಣದಲ್ಲಿ ಹುಟ್ಟದ ರಾಜಕಾರಣಿ ನಾನಲ್ಲ, ಬೆಳೆದ ರಾಜಕಾರಣ ಆಗಿದ್ದೀನಿ. ಸಮ್ಟೈಮ್ಸ್ ಅನಿಸುತ್ತೆ ಮನಸ್ಸಾಕ್ಷಿ ಬಿಟ್ಟು ಕೆಲಸ ಮಾಡ್ಬೇಕು ಅನ್ಸುತ್ತೆ, ಸಮ್ಟೈಮ್ಸ್ ಖುಷಿ ಅನಿಸುತ್ತೆ, ಜನ ಹತ್ರ ನೀರು ನೋಡಿದ್ರೆ ಖುಷಿ ಅನಿಸುತ್ತೆ. ಸೊ ಒಂದೇ 5 ವರ್ಷದಲ್ಲಿ ನನಗೆ ಜನ ಆಯಿಸಿ ನನಗೆ ಒಂದು ಅಧಿಕಾರ ಕೊಟ್ಟಿದ್ದಾರೆ. ಅಧಿಕಾರ ಯಾವತ್ತೂ ನನ್ನ ಪ್ರಾಣ ಹೋದರೂ ನಾನು ದುರುಪಯೋಗ ಪಡಿಸ್ಕೊಳ್ಳೋದಿಲ್ಲ. ಸೊ ಕೊಟ್ಟಿರ್ತಕ್ಕಂಥ ಓಟಿಗೆ ಶಬಾಷ್ ಅನ್ನೋ ರೀತಿ ನಾನು ಹೋಗ್ತೀನಿ. ಇನ್ನು ವಯಸ್ಸು ಚಿಕ್ಕದಿದೆ, ಸೊ ಆಯ್ತಲ್ಲ, ಇನ್ನು ಉದ್ದೇಶ ದೊಡ್ಡದಾಗಿದೆ, ವಯಸ್ಸು ಚಿಕ್ಕದು ಉದ್ದೇಶ ದೊಡ್ಡದಾಗಿದೆ. ಸೊ 100% ರೀಚ್ ಆಗ್ತೀನಿ. ಓಕೆ, ವೆಲ್, ಥ್ಯಾಂಕ್ ಯು ಸೋ ಮಚ್ ಸಮೃದ್ಧಿ ಮಂಜುನಾಥ್ ಅವರೇ, ಖುಷಿ ಆಯಿತು ತಮ್ಮ ಜೊತೆ ಮಾತಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ತುಂಬ ಕಡಿಮೆ ಸಂಖ್ಯೆಯಲ್ಲಿ ಕಾಳಜಿಯನ್ನು ಇಟ್ಕೊಂಡು ವಿಧಾನಸೌಧದಲ್ಲಿ ನಿಂತ್ಕೊಂಡು ಮಾತಾಡೋದು ನಮ್ಮ ಜಿಲ್ಲೆಗಳ ಬಗ್ಗೆ. ಪರ್ಟಿಕ್ಯುಲರ್ಲಿ 2 ಜಿಲ್ಲೆಗಳ ಬಗ್ಗೆ ಯಾಕೆ ಹೇಳ್ತಿದ್ದೀವಿ ಅಂತಂದರೆ ನಾವು ಕೂಡ ಚಿಕ್ಕಬಳ್ಳಾಪುರದವರು. ಸೊ ಹಾಗಾಗಿ ಒಂಚೂರು ಕಾಳಜಿ ಜಾಸ್ತಿ ನಮ್ಮ ಜಿಲ್ಲೆಗಳ ಬಗ್ಗೆ. ಅದೇನೇ ಇದ್ರೂ ಕೂಡ ಇದಿಷ್ಟು ಸಮೃದ್ಧಿ ಮಂಜುನಾಥ್ ಅವರ ಮಾತುಗಳು. ನೋಡ್ತಾ ಇರಿ ನ್ಯಾಷನಲ್ ಟಿವಿ. ನಾನು ಸೈಯದ್ ಹಿದಾಯತ್.